ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಧರ್ಮ ದಂಗಲ್ನಲ್ಲೂ ಅಸ್ತ್ರವೆತ್ತದ ಬಿಜೆಪಿ. ಹಲವು ಬ್ರಹ್ಮಾಸ್ತ್ರಗಳಿದ್ರೂ ಬಿಲ್ಲಿಗೆ ಹೂಡದೆ ನಿಂತ ಕೇಸರಿ ಪಾಳೆಯ. ಬಿಕ್ಕಟ್ಟುಗಳೇ ಬಿಜೆಪಿಗೆ ಮುಳುವಾಗ್ತಾ ಇದ್ದಾವಾ? ಬಿಜೆಪಿಯ ನಿಷ್ಕ್ರಿಯತೆಯೇ ಕಾಂಗ್ರೆಸ್ಗೆ ವರದಾನವಾಗ್ತಾ ಇದೆಯಾ? ಬಿಜೆಪಿ ಪದೇ ಪದೇ ಎಡುತ್ತಿರುವುದು ಎಲ್ಲಿ? ಇದುವೇ ಹೊತ್ತಿನ ವಿಶೇಷ. ಬಿಜೆಪಿ ಢಮ್ ಢಮ್, ಕಾಂಗ್ರೆಸ್ ಢುಮ್ ಢುಮ್. ರಾಜ್ಯ ಬಿಜೆಪಿ ಸರ್ಕಾರವನ್ನ ಕಟ್ಟಿ ಹಾಕುವ ಹೋರಾಟಕ್ಕಿಂತ ಬಿಕ್ಕಟ್ಟುಗಳನ್ನು ಶಮನ ಮಾಡಿಕೊಳ್ಳುವುದರಲ್ಲಿಯೇ ಬ್ಯುಸಿಯಾಗಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಆಡಳಿತ ಸರ್ಕಾರವನ್ನ ಕಟ್ಟಿ ಹಾಕಲು ಹಲವಾರು ಅಸ್ತ್ರಗಳು ಕೈಯಲ್ಲಿದ್ರೂ ಹೆದರಿಸುವ ಎದೆಗಾರಿಕೆ ಬಿಜೆಪಿ ತೋರುತ್ತಿಲ್ಲವೇಕೆ? ಯುದ್ಧಕ್ಕೂ ಮುನ್ನವೇ ಶಸ್ತ್ರತ್ಯಾಗ ಮಾಡ್ತಿರೋದೀಕೆ? ಯಾವ ಹೋರಾಟವೂ ಕೂಡ ಒಂದು ತಾರ್ಕಿಕ ಅಂತ್ಯ ಮುಟ್ಟದೆ ಇರಲು ಕಾರಣವೇನು? ಈ ಬಗ್ಗೆ ನೋಡ್ಕೊ ಬರೋಣ ಬನ್ನಿ. ಒಂದು ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಎಷ್ಟು ಮುಖ್ಯವೋ ಅಷ್ಟೇ ಬಲಿಷ್ಠವಾದ ವಿಪಕ್ಷವೊಂದರ ಅವಶ್ಯಕತೆಯೂ ಇರುತ್ತದೆ. ಆಡಳಿತ ಪಕ್ಷದ ತಪ್ಪು ಹೆಜ್ಜೆಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಅದನ್ನು ನೇರವಾದ ದಾರಿಗೆ ತರುವ ಬದ್ಧತೆಯನ್ನ ವಿಪಕ್ಷಗಳು ತೋರಬೇಕಾಗುತ್ತದೆ. ಆದರೆ ಕರ್ನಾಟಕದಲ್ಲಿ ದುರದೃಷ್ಟವಶಾತಕ್ಕೆ ಅಂಥದ್ದೊಂದು ವಿಪಕ್ಷ ಸದ್ಯಕ್ಕೆ ಕಾಣುತ್ತಿಲ್ಲ. ಹಲವಾರು ವೈಫಲ್ಯಗಳು ಕಣ್ಣ ಎದುರಿಗೆ ಇದ್ದರೂ ಕೂಡ ವಿಪಕ್ಷಗಳು ಕೇವಲ ಭಾಷಣಕ್ಕೆ ಸೀಮಿತವಾಗಿ, ಪಾದಯಾತ್ರೆಗೆ ಸೀಮಿತವಾಗಿ ನಿಲ್ಲುತ್ತದೆಯೇ ಹೊರತು ಅದರಾಚೆ ಯಾವ ಹೆಜ್ಜೆಯನ್ನು ಇಡುತ್ತಿಲ್ಲ. ದಿನಕ್ಕೊಂದು ಧರ್ಮಾಸ್ತ್ರ ಎಡುವುತ್ತಿರುವ ಬಿಜೆಪಿ. ಒಂದೇ ಒಂದು ಹೋರಾಟವು ಪ್ರತಿಫಲ ಕೊಡಲಿಲ್ಲ. ವಾಲ್ಮೀಕಿ ಹಗರಣ, ಮುಡಾ ಹಗರಣ, IPL ವಿಜಯೋತ್ಸವದ ಕಾಲ್ತುಳಿತ, ಇವೆಲ್ಲದರಲ್ಲಿಯೂ ಬಿಜೆಪಿ ಕೂಡ ಸಂಘಟಿತ ಹೋರಾಟ ಮಾಡಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಲ್ಲಿ ವಿಫಲವಾಗಿದ್ದು ಈಗಾಗಲೇ ರಾಜ್ಯದ ಜನರು ನೋಡಿದ್ದಾರೆ. ಇಲ್ಲಿ ಬಿಜೆಪಿಗೆ ಹಲವು ಅವಕಾಶಗಳಿದ್ದವು, ಹಲವು ಹೋರಾಟದ ಮಾರ್ಗಗಳಿದ್ದವು. ಆದರೂ ಕೂಡ ಬಿಜೆಪಿ ಎಡವಿತು. ಈಗ ದಿನಕ್ಕೊಂದು ಧರ್ಮಾಸ್ತ್ರಗಳು ಬಿಜೆಪಿ ಕೈಗೆ ಸಿಕ್ಕಿವೆ. ಬಿಜೆಪಿ ಅಂದ್ರೇನೆ ಹಿಂದೂ ಧರ್ಮದ ಪರವಾಗಿರುವ ಏಕೈಕ ಪಕ್ಷ ಎಂಬ ಹಣೆಪಟ್ಟಿ ಇದೆ. ಒಬ್ಬೊಬ್ಬ ನಾಯಕರನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಎಂದು ಕೂಡ ಕರೆಯಲಾಗುತ್ತದೆ. ಆದರೂ ಕೂಡ ರಾಜ್ಯದಲ್ಲಿ ವಿಪಕ್ಷ ಸ್ಥಾನದಲ್ಲಿರುವ ಬಿಜೆಪಿ ಕೈಗೆ ಸಿಕ್ಕ ಯಾವ ಧರ್ಮಾಸ್ತ್ರವನ್ನು ಕೈಗೆತ್ತಿಕೊಳ್ಳಲಿಲ್ಲ. ಧರ್ಮಸ್ಥಳ ಕೇಸ್ನಲ್ಲಿ ಬಿಜೆಪಿ ಮಾಡಿದ್ದಾದ್ರೂ ಏನು? ಸಮಾವೇಶ, ಆಕ್ರೋಶದ ಭಾಷಣಕ್ಕೆ ಹೋರಾಟ ಸೀಮಿತ. ಧರ್ಮಸ್ಥಳ ಪ್ರಕರಣ ಲಕ್ಷಾಂತರ ಹಿಂದೂಗಳ ಭಾವನೆಗಳಿಗೆ ಘಾಸಿ ಮಾಡಿದ ವಿಚಾರ. ಜಾತಿ ಭೇದ ಮರೆತು ಮಠ ಮಾನ್ಯದ ಸ್ವಾಮೀಜಿಗಳು ಕೂಡ ಧರ್ಮಸ್ಥಳ ಜೊತೆಗೆ ನಿಂತರು. ನೂರಾರು ಬಲಪಂಥೀಯರು ಯೂಟ್ಯೂಬ್, ಫೇಸ್ಬುಕ್ ಲೈವ್ನಲ್ಲಿ ಬಂದು ಅದರ ಬಗ್ಗೆ, ಈ ಷಡ್ಯಂತರದ ಬಗ್ಗೆ ಮಾತನಾಡುತ್ತಲೇ ಇದ್ದರು. ಬಿಜೆಪಿ ಮಾತ್ರ SIT ರಚನೆಯಾದ ಬಳಿಕ ಅದನ್ನು ಸ್ವಾಗತಿಸಿ ಸುಮ್ಮನಾಗಿತ್ತು. ಅದಾದ ಬಳಿಕ ಬುರುಡೆ ಚಿನ್ನಯ್ಯನ ಅಸಲಿಯತ್ತು ಆಚೆ ಬಂದಾಗ ಕೊಂಚ ಅಲರ್ಟ್ ಆಯಿತು. ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಧರ್ಮಸ್ಥಳದಲ್ಲೊಂದು ಸಮಾವೇಶ ಮಾಡಿ ಅಬ್ಬರದ ಭಾಷಣಗಳನ್ನ ಮಾಡಿ ಕೈ ತೊಳೆದುಕೊಂಡು ಕುಳಿತಿತ್ತು. ಅದಾದ ಮೇಲೆ ಧರ್ಮಸ್ಥಳದ ಕಡೆಗೆ ತಲೆ ಹಾಕಿ ಕೂಡ ಮಲಗಲಿಲ್ಲ. ಧರ್ಮಸ್ಥಳ ತನಿಖೆ NIAಗೆ ನೀಡಲು ಭಾರೀ ಒತ್ತಡ. ಕಾರ್ಯಕರ್ತರ, ಬಲಪಂಥೀಯರ ಆಗ್ರಹಕ್ಕೂ ಇಲ್ಲ ಬೆಲೆ. ಧರ್ಮಸ್ಥಳದ ಪ್ರಕರಣವನ್ನ NIAಗೆ ನೀಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂಬ ಒತ್ತಾಯಗಳು ಬಿಜೆಪಿ ಕಾರ್ಯಕರ್ತರು, ಬಲಪಂಥೀಯ ವಿಚಾರಧಾರೆ ಹೊಂದಿದವರೆಲ್ಲರೂ ಕೂಡ ಬಿಜೆಪಿ ನಾಯಕರಿಗೆ ಒತ್ತಡ ಹೇರಿದ್ರು. ಭಾಷಣದಲ್ಲಿಯೂ ಕೂಡ ಇದೇ ಬಿಜೆಪಿ ನಾಯಕರು ತನಿಖೆಯನ್ನ CBI ಇಲ್ಲವೇ NIAಗೆ ವಹಿಸಬೇಕು ಅಂತ ಅಬ್ಬರಿಸಿದರೆ ಹೊರತು ಒಂದೇ ಒಂದು ನಿಯೋಗ ಹೋಗಿ
ಕೇಂದ್ರ ಗೃಹ ಇಲಾಖೆಯ ಬಾಗಿಲು ಪಡೆಯಲಿಲ್ಲ. ಎನ್ಐಎಗೆ ವಹಿಸಿ ಎಂದು ಮನವಿ ಮಾಡಲಿಲ್ಲ. ರಾಜ್ಯದಿಂದ ಆಯ್ಕೆಯಾದ ಸಂಸದರಾದರೂ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಮಾತುಗಳು ಕೇಳಿಬಂದವು. ಅವರಿಂದಲೂ ಕೂಡ ಸ್ಪಂದನೆ ಬರಲಿಲ್ಲ. ಸ್ವಾಮೀಜಿಗಳಿಗಿದ್ದ ಕಾಳಜಿ ಬಿಜೆಪಿಗೆ ಇಲ್ಲದಾಯ್ತಾ? ದೆಹಲಿಗೆ ಹೋಗಿ ಬಂದ ಸನಾತನ ಶ್ರೀಗಳ ನಿಯೋಗ. ಇತ್ತೀಚೆಗೆ ಸನಾತನ ಸಂತ ನಿಯೋಗ ದೆಹಲಿಗೆ ತೆರಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಧರ್ಮಸ್ಥಳದ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಎಂದು ಲಿಖಿತ ಮನವಿಯನ್ನ ನೀಡಿದ್ರು. ಧರ್ಮ ಕ್ಷೇತ್ರಗಳ ರಕ್ಷಣೆ ಮಾಡುವಂತೆ ವಿಶೇಷ ಕಾನೂನು ತರುವಂತೆ ಕೇಳಿಕೊಂಡರು. ರಾಜ್ಯದ ಸಂತರಿಗೆ ಇರುವ ಈ ಹೋರಾಟ ಮನೋಭಾವ ರಾಜ್ಯ ಬಿಜೆಪಿಗೆ ಇಲ್ಲದೆ ಹೋಯಿತು. ಸಮಾವೇಶ ಹಾಗೂ ಭಾಷಣಕ್ಕೆ ಸೀಮಿತಗೊಂಡ ಬಿಜೆಪಿ ಹೋರಾಟ ನಂತರ ಅದರ ಬಗ್ಗೆ ಚಕಾರೆತ್ತಲಿಲ್ಲ. ಚಿನ್ನಯ್ಯ ಹೋದ, ವಿಠ್ಠಲ್ಗೌಡ ಬಂದ. ಬಿಜೆಪಿ ಕಾಂಗ್ರೆಸ್ನದ್ದು ಬರೀ ವಾಕ್ ಸಮರ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಅಲ್ಲೊಂದು ಷಡ್ಯಂತ್ರ ನಡೆಯುತ್ತಿದೆ. ಅದು ಇನ್ನೂ ಕೂಡ ಜಾರಿಯಲ್ಲಿದೆ ಅನ್ನೋ ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತದೆ. ಆದರೆ ಬಿಜೆಪಿ ಮಾತ್ರ ಇದರ ಬಗ್ಗೆ ಸಮಾವೇಶದಾಚೆ ಧ್ವನಿ ಎತ್ತುತ್ತಿಲ್ಲ. ಷಡ್ಯಂತ್ರದ ಆರೋಪ ಇರುವವರನ್ನ ಕೇವಲ ವಿಚಾರಣೆ ನಡೆಸಲಾಗುತ್ತಿದೆ. ಇಲ್ಲಿಯವರೆಗೂ ಒಂದೇ ಒಂದು ನೋಟಿಸ್ ನೀಡಿಲ್ಲ, ಬಂಧನ ಮಾಡಿಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳದಷ್ಟು ಅವರ ಧ್ವನಿ ಕುಗ್ಗಿ ಹೋಗಿದೆ. ಕೇವಲ ಮಾಧ್ಯಮಗಳ ಮುಂದೆ ಬಂದು ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ಅನ್ನೋ ಹೇಳಿಕೆಗಳನ್ನಷ್ಟೇ ನೀಡುತ್ತಿದ್ದಾರೆ. ಇದಕ್ಕೆ ಆಡಳಿತ ಪಕ್ಷದ ನಾಯಕರು ಬಿಜೆಪಿ ಬಲಹೀನತೆಯನ್ನ ಅಸ್ತ್ರವಾಗಿಸಿಕೊಂಡು ಕೌಂಟರ್ ಕೊಡುತ್ತಿದ್ದಾರೆ. ಅವರ ತನಿಖೆಗೆ ಕಾಣದ ಕೈಗಳು ನಿಯಂತ್ರಣವನ್ನು ಹೇರ್ತಿದ್ದಾರನೋ ಅನ್ನುವಂಥ ಅನುಮಾನ ಬರ್ತಾ ಇದೆ. ಷಡ್ಯಂತ್ರ ಮಾಡಿದವರು ಯಾರು ಅನ್ನೋದನ್ನು ಇವತ್ತಿನವರೆಗೂ ಸ್ಪಷ್ಟಪಡಿಸಿಲ್ಲ. ಇದೆಲ್ಲ ನೋಡಿದಾಗ SIT ತನಿಖೆಯನ್ನು ಹಳ್ಳ ಹಿಡಿಸುವಂಥ ಎಲ್ಲ ಪ್ರಯತ್ನನೂ ನಡೀತಾ ಇದೆ ಅಂತ ಅನುಮಾನ ಬರ್ತದೆ. ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು. ಸೌಜನ್ಯ ಮನೇಲಿ ಏನಾಯಿತು? ಯಾರ ಮೇಲೆ ಅಪವಾದನೆ ಬಿತ್ತು? ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ, ಅಲ್ಲಿ ರಾಶಿ ರಾಶಿ ಬುರುಡೆ ಸಿಕ್ಕಿದೆ, ಅದು ಸಿಕ್ಕಿದೆ ಅಂತ. ಇವಾಗ BJP ಏನು ಹೇಳ್ತಾರೆ? ಧರ್ಮಸ್ಥಳ ಚಲೋ 4 ದಿನ, ಚಾಮುಂಡೇಶ್ವರಿ ಚಲೋ 4 ದಿನ, ಇದು ಮದ್ದೂರು ಚಲೋ 2 ದಿನ, ಮುಗೀತು. ಇಷ್ಟೇನಾ ಇವ್ರದ್ದು? ಎದುರಾಳಿ ಪಡೆ ಕೈಲಾಗದ ಬಲಹೀನ ಸೈನ್ಯ ಎನ್ನುವುದೇ ಆಡಳಿತ ಪಕ್ಷಕ್ಕೆ ಸಿಗುವ ಅತ್ಯಂತ ಬೆಚ್ಚಗಿನ ಜಾಗ. ಅಂತಹ ಬೆಚ್ಚಗಿನ ಜಾಗವನ್ನ ಬಿಜೆಪಿ ಕಾಂಗ್ರೆಸ್ಸಿಗೆ ಪ್ರತಿ ಬಾರಿಯೂ ಒದಗಿಸಿಕೊಡುತ್ತದೆ. ಕೇವಲ ಧರ್ಮಸ್ಥಳ ಮಾತ್ರವಲ್ಲ, ಪ್ರತಿ ವಿಷಯದಲ್ಲೂ ಕೂಡ ಬಿಜೆಪಿ ಯುದ್ಧಕ್ಕೆ ಮುನ್ನವೇ ಶಸ್ತ್ರತ್ಯಾಗ ಮಾಡುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಹಾಗಿದ್ರೆ ಕಾರಣವೇನು? ನಾಯಕರ ಕೊರತೆಯ? ನಾಯಕರ ನಡುವೆ ಸಮನ್ವಯದ ಕೊರತೆಯ? ಯಡಿಯೂರಪ್ಪನವರ ಬಳಿಕ ಒಬ್ಬ ಬಲಿಷ್ಠ ವಿಪಕ್ಷ ನಾಯಕ ಕರ್ನಾಟಕಕ್ಕೆ ಸಿಗದಂತಾಯ್ತಾ? ಇದೆಲ್ಲವನ್ನು ನಂತರ ನೋಡೋಣ. ಆದರೆ ಸದ್ಯ ಬಿಜೆಪಿ ವಿಪಕ್ಷವಾಗಿ ಪದೇ ಪದೇ ಸರಣಿ ವಿಫಲತೆಯ ಬಗ್ಗೆ ನೋಡೋಣ. ಮದ್ದೂರು ಗಲಾಟೆ ಎದುರಿಸುವಲ್ಲಿಯೂ ವಿಫಲ. 2 ದಿನದ ಆರಂಭಿಕ ಶೂರತ್ವವೇ ಪ್ರದರ್ಶನ. ಬಿಜೆಪಿ ಪ್ರತಿ ಧರ್ಮಾಸ್ತ್ರವೆಂಬ ಪಾಶುಪತಾಸ್ತ್ರವನ್ನ ಹೂಡುವ ಅವಕಾಶವಿದ್ರೂ ಕೂಡ ಗಾಂಡೀವವನ್ನ ಕೈ ಎತ್ತಿಕೊಳ್ಳುವ ಧೈರ್ಯವನ್ನ ಮಾಡುತ್ತಿಲ್ಲ. ಕೇವಲ ಆರಂಭಿಕ ಶೂರತ್ವವನ್ನ ಪ್ರದರ್ಶಿಸುತ್ತಿದೆ. ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬಿರಿಯುವ ನಾಯಕರು ನಂತರ ಅದರ ಬಗ್ಗೆ ಚಕಾರವೇ ಎತ್ತುವುದಿಲ್ಲ. ಈಗ ಮದ್ದೂರು ಗಲಭೆ ವಿಚಾರದಲ್ಲೂ ಕೂಡ ಅದೇ ಆಗಿದ್ದು, ಬಿಜೆಪಿ ಆರಂಭಿಕ ಶೂರತ್ವ ತೋರಿದ್ದು ಬಿಟ್ರೆ ಬೇರೇನೂ ಆಗ್ಲೇ ಇಲ್ಲ. ಮದ್ದೂರಿನ ಜನ ಇವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕುಣಿಸಿದ್ರು. ಹಿಂದೂ ಪರ ನಾಯಕರು ಎಂದು ನಂಬಿಕೆಯಿಂದ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡಿದ್ರು. ನಂತರ ಏನಾಯ್ತು? ಎಲ್ಲರೂ ಮೌನ. ಮದ್ದೂರು ಗಲಭೆ ವಿಚಾರದಲ್ಲಿ ಬಿಜೆಪಿ ಹೋರಾಟ 2 ದಿನಕ್ಕೆ ಸೀಮಿತವಾಗಿದ್ದು ಯಾಕೆ?
ಅಷ್ಟೊಂದು ಜನ ಬೆಂಬಲ ಸಿಕ್ಕರೂ ಕೂಡ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಲ್ಲವೇಕೆ? ಚಾಮುಂಡೇಶ್ವರಿ ಚಲೋ ಕೇವಲ ಘೋಷಣೆಗೆ ಮೀಸಲಾಯ್ತಾ? ಬಾನು ಮುಷ್ತಾಕ್ ವಿಚಾರ, ಮತಾಂತರ ವಿಚಾರ, ಜಾತಿ ಗಣತಿ ವಿಚಾರ, ಹೀಗೆ ಎಲ್ಲೆಲ್ಲಿ ಬಿಜೆಪಿ ಸಂಘಟಿತ ಹೋರಾಟ ಮಾಡುವಲ್ಲಿ ವಿಫಲವಾಯಿತು? ಮದ್ದೂರು ಗಲಭೆ ವಿಚಾರದಲ್ಲಿ ಬಿಜೆಪಿ ಅನೇಕ ಎಡವಟ್ಟು ಮಾಡಿಕೊಂಡಿದೆ. ಆಗ್ಬೇಕಾದ ದಿಕ್ಕಿನಲ್ಲಿ ಹೋರಾಟವಾಗಲಿಲ್ಲ. ಹೋರಾಟದ ಬಳಿಕ ಕೇಸ್ಗಳ ಬಗ್ಗೆಯೇ ಮಾತುಗಳಾದವು ಹೊರತು ಬಿಜೆಪಿಯ ಮುಂದಿನ ಹೋರಾಟದ ರೂಪುರೇಷೆ ಏನು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಇನ್ನು ಬಾನು ಮುಷ್ತಾಕ್ ವಿವಾದದ್ದು ಮತ್ತೊಂದು ಕಥೆ. ಇದೆಲ್ಲದರ ಬಗ್ಗೆ ನೋಡೋಣ ಈ ರಿಪೋರ್ಟ್ನಲ್ಲಿ. ಗಣೇಶನ ವಿಸರ್ಜನೆ ವೇಳೆ ಮದ್ದೂರು ಹೊತ್ತಿ ಉರಿಯಿತು. ಕೋಮು ದಳ್ಳೂರಿಯಲ್ಲಿ ಬೆಂದು ಹೋಯಿತು. ಆರಂಭದಲ್ಲಿ ಅಖಾಡಕ್ಕೆ ಇಳಿದ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದರು. ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡಿ ಈ ಹೋರಾಟ ಬಿಜೆಪಿ ಮುಂದಿನ ಭವಿಷ್ಯದ ದಿಕ್ಕು ದೆಸೆಯನ್ನ ಬದಲಿಸಲಿದೆ ಅನ್ನೋ ಸಂದೇಶವನ್ನ ಕೂಡ ಮೂಡಿಸಿತ್ತು. ಆದರೆ ಹೋರಾಟ ಕೇವಲ 2 ದಿನಕ್ಕೆ ಸೀಮಿತವಾಯಿತು. ಬಿಜೆಪಿ ನಾಯಕರು ಮತ್ತೆ ಮದ್ದೂರಿನೆಡೆಗೆ ಹೋಗಲಿಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿದ ಕೇಸ್ಗಳ ಬಗ್ಗೆ ಮಾತನಾಡಲಿಲ್ಲ. ಬೇರೆ ಯಾವುದೇ ಪ್ರತಿಭಟನೆಗಳು ನಡೆಯಲಿಲ್ಲ. ಕೇವಲ ಸಾಂಕೇತಿಕವಾಗಿ ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಸಂದೇಶವನ್ನಷ್ಟೇ ನೀಡಿದ್ರು ಹೊರತು ಬೇರೆ ಯಾವ ದೊಡ್ಡ ಮಟ್ಟದ ಸರ್ಕಾರಕ್ಕೆ ಮುಳುವಾಗುವಂತಹ ಹೋರಾಟಗಳು ನಡೆಯಲೇ ಇಲ್ಲ. ಬಿಜೆಪಿ ನಾಯಕರಿಗಿಂತ ಅಬ್ಬರಿಸಿದ್ದೇ ಬೇರೆಯವರು. ಪ್ರತಾಪ್ ಸಿಂಹ ಯತ್ನಾಳ್ ಹೀರೋ ಆಗಿದ್ದು ಹೇಗೆ? ಬಿಜೆಪಿ ನಾಯಕರು ಆರಂಭದಲ್ಲಿ ಏನೋ ಮದ್ದೂರಿನಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿದ್ರು. ಅಬ್ಬರದ ಭಾಷಣಗಳು, ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಭರವಸೆಗಳನ್ನ ನೀಡಿದ್ರು. ಸಿಟಿ ರವಿ, ವಿಜಯೇಂದ್ರ, ಆರ್ ಅಶೋಕ್ ಎಲ್ಲರೂ ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗಿ ಒಂದು ಭರವಸೆ ಮೂಡಿಸಿದ್ರು. ಆದರೆ ಮದ್ದೂರು ವಿಚಾರದಲ್ಲಿ ಅತಿ ಹೆಚ್ಚು ಜನಮನ್ನಣೆ ಗಳಿಸಿದ್ದು, ಅತಿ ಪ್ರಭಾವ ಬೀರಿದ್ದು ಮಾತ್ರ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮದ್ದೂರಿನ ಅಖಾಡಕ್ಕೆ ಎಂಟ್ರಿ ಕೊಟ್ಟಾಗ ಒಂದು ಸುನಾಮಿಯೇ ಸೃಷ್ಟಿಯಾದಂತಾಗಿತ್ತು. ಬಿಜೆಪಿ ನಾಯಕರಿಗಿಂತ ಹೆಚ್ಚು ಸ್ಪಂದನೆ ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹಗೆ ದಕ್ಕಿತ್ತು. ಎಲ್ಲಾ ಘಟನೆಗಳ ಹಿಂದೆ ಇರುವಂತ ಒಬ್ಬನೇ ವ್ಯಕ್ತಿ ಅಂತಂದ್ರೆ ಅದು ಸಿದ್ದರಾಮಯ್ಯ. ನಿಮಗೆ ಯುಎಪಿಎ ಕೇಸ್ಗಳನ್ನ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನ ಜಖಂ ಮಾಡಿದವರ ವಿರುದ್ಧ ವಾಪಸ್ ತಗೊಂಡಿದ್ದು. ಅವ್ರ ನಂತರನಲ್ವಾ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆಯನ್ನು ಸುಟ್ಟಾಕಿದವ್ರನ್ನ ವಿರುದ್ಧ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದು. ಸಿದ್ದರಾಮಯ್ಯನವರು ಬಂದಾದ ನಂತರ ಅಲ್ವಾ ವಕ್ಫ್ನ ಹೆಸರಿನಲ್ಲಿ ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ಕೊಟ್ಟಿದ್ದು. ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳಿ ಹೇಳಿಕೆ ಕೊಟ್ಟಾದ ನಂತರ ಕಲ್ಪಿಸಾಡಿರೋದಲ್ವಾ. ಅವ್ರ ಮೇಲೆ ಏನೇ ಪ್ರಕರಣ ದಾಖಲಾದ್ರು, ಯಾವುದೇ ಸರ್ಕಾರ ದಾಖಲು ಮಾಡಿದ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನೋ ಅವರಿಗೆ ವಿಶ್ವಾಸ ಇದೆ. ಹಾಗಾಗಿ ಇದು ನಡೀತಾ ಇದೆ. ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೇಡಿಗೆ, ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಬೇಕಾ? ಸಾಕುರೆಲ್ಲ ನಾಟಕ ಬರ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ. ವಿಧಾನಸಭೆಯಲ್ಲಿ ಮಾತಾಡುವುದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಆಗ ಇಡೀ ಕರ್ನಾಟಕ ಜನರನ್ನ ಮೋಸ ಮಾಡ್ಕೊತ ಬಂದಿದ್ದಾರೆ ಬಂಧುಗಳೇ. ಈಗ ಕಾಲ ಬದಲಾವಣೆ ಆಗಿದೆ. ಬಾನು ಮುಸ್ತಾಕ್ ವಿವಾದ, ಅಲ್ಲಿಯೂ ಸೋತ ಬಿಜೆಪಿ. ಎರಡೇ ಕಾರಣಗಳಿಟ್ಟು ವಾದ ಮಾಡಿ ಸೋತ ಕೇಸರಿ ಪಡೆ. ಇನ್ನು ಬಾನು ಮುಸ್ತಾಕ್ರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದು ಕೂಡ ದೊಡ್ಡ ಧರ್ಮ ದಂಗಲ್ಗೆ ಕಾರಣವಾಗಿತ್ತು. ಇದು ಕೂಡ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು. ಬಾನು ಮುಸ್ತಾಕ್ ಕನ್ನಡದ ಭುವನೇಶ್ವರಿಗೆ ಅವಮಾನ ಮಾಡಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ಹರಾಮ್, ಅಂತವರಿಂದ ಯಾಕೆ ಉದ್ಘಾಟನೆ ಎಂಬ ವಾದವನ್ನ ಬಿಜೆಪಿ ಮುಂದಿಟ್ಟಾಗ ಕಾಂಗ್ರೆಸ್ ಕೆಎಸ್ ನಿಸಾರ್ ಅಹ್ಮದ್ ಅವರಿಂದ ಉದ್ಘಾಟನೆಯಾದಾಗ ಏಕೆ ಸುಮ್ನಿದ್ರಿ ಅಂತ ಕೇಳಿದಾಗ ಇವರಲ್ಲಿ ಉತ್ತರವಿಲ್ಲ. ನಿತ್ಯೋತ್ಸವ ಕವಿಗೂ ಮುಸ್ತಾಕ್ಗೂ ಇರುವ ವ್ಯತ್ಯಾಸವೇನು? ಅವರು ಕನ್ನಡವನ್ನ ಪ್ರೀತಿಸಿದ ಪರಿ,
ಧರ್ಮಾತೀತವಾಗಿ ನಿಂತ ಅವರ ಕಾವ್ಯಗಳ ಸೊಬಗು, ಕನ್ನಡದಲ್ಲಿಯೇ ಅವರು ತಾಯಿಯನ್ನ ಕಂಡ ರೀತಿ, ಇದ್ಯಾವುದನ್ನು ವಿವರಿಸುವ ಗೊಡವೆಗೆ ಬಿಜೆಪಿ ಹೋಗಲೇ ಇಲ್ಲ. ಚಲೋ ಚಾಮುಂಡೇಶ್ವರಿ ಕೇವಲ ಘೋಷಣೆಗೆ ಸೀಮಿತ. ಯಾವ ಬಿಜೆಪಿ ಪ್ರಮುಖ ನಾಯಕರು ಮುಂದೆ ಬರಲಿಲ್ಲ. ಇನ್ನು ದಸರಾ ಉದ್ಘಾಟನೆ ವಿಚಾರದಲ್ಲಿ ಧರ್ಮಸ್ಥಳ ಚಲೋ ಮಾದರಿಯಲ್ಲಿಯೇ ಚಾಮುಂಡೇಶ್ವರಿ ಚಲೋ ಹೋರಾಟ ಮಾಡುತ್ತೇವೆ ಅಂತ ಇದೇ ವಿಪಕ್ಷ ನಾಯಕ ಆರ್ ಅಶೋಕ್ ಅಬ್ಬರಿಸಿದ್ರು. ಮಾಧ್ಯಮಗಳ ಮುಂದೆ ಅಬ್ಬರಿಸಿದ್ದು ಅಷ್ಟೇ ಬಂತು. ನಂತರ ಅದರ ಬಗ್ಗೆ ಯಾವುದೇ ಬೆಳವಣಿಗೆಗಳು ನಡೆಯಲಿಲ್ಲ. ಯಾರೂ ಕೂಡ ಚಾಮುಂಡೇಶ್ವರಿ ಬೆಟ್ಟದತ್ತ ಸಾಗಿ ಬರಲಿಲ್ಲ. ಪ್ರತಾಪ್ ಸಿಂಹ ಹಾಗೂ ಕೆಲವು ಬಿಜೆಪಿ ಕಾರ್ಯಕರ್ತರು ಚಾಮುಂಡಿ ಚಲೋಗೆ ಮುಂದಾದರೂ ಆದ್ರೆ ಅವರನ್ನು ಅರ್ಧ ದಾರಿಯಲ್ಲಿಯೇ ತಡೆದು ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಬಿಜೆಪಿಯಿಂದ ಸಂಘಟಿತ ಹೋರಾಟ ಆಗುತ್ತಿಲ್ಲವೇಕೆ? ನಿಜ, ಬಿಜೆಪಿಯಲ್ಲಿ ಹೋರಾಟಗಳೇ ಆಗುತ್ತಿಲ್ಲ ಅಂತ ಇಲ್ಲಿ ಸಂಪೂರ್ಣವಾಗಿ ಹೇಳಲಾಗುವುದಿಲ್ಲ. ಪ್ರತಿ ವಿಷಯವನ್ನ ಅವರು ಎತ್ತುಕೊಂಡು ಹೋರಾಟ ಮಾಡುತ್ತಾರೆ. ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಧರ್ಮಸ್ಥಳ ವಿಚಾರ, ಮದ್ದೂರು, ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ, ಬಾನು ಮುಸ್ತಾಕ್, ಹೀಗೆ ಎಲ್ಲಾ ವಿಷಯಗಳಲ್ಲಿ ಬೀದಿಗೆ ಇಳಿದಿದ್ದಾರೆ. ಆದರೆ ಸಂಘಟಿತವಾಗಿತ್ತ, ಒಗ್ಗಟ್ಟು ಕಂಡುಬಂತ ಅಂತ ನೋಡಿದ್ರೆ ಇಲ್ಲ ಅನ್ನೋ ಉತ್ತರ ಬರುತ್ತಿವೆ. ಧರ್ಮಸ್ಥಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಷಣ ಮಾಡಿ ಹೊರಟು ಹೋದ್ರು. ಆರ್ ಅಶೋಕ್ ಕೂಡ ಹೊರಟು ಹೋದ್ರು. ವಿಜಯೇಂದ್ರ ಮಾತ್ರ ಸೌಜನ್ಯ ಮನೆಗೆ ಹೋಗಿ ಮಾತನಾಡಿದ್ರು. ಹೀಗೆ ಎಲ್ಲಿ ನೋಡಿದರೂ ಕೂಡ ಭಿನ್ನತೆಗೆ ಗೆರೆ ಬಿಜೆಪಿಯಲ್ಲಿ ಕಾಣಿಸುತ್ತಿದೆ. ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಧರ್ಮಸ್ಥಳ ಪ್ರಕರಣ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಸರ್ಕಾರದ ನಡೆಯನ್ನು ವಿಪಕ್ಷಗಳು ಭಾಳಷ್ಟು ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾವೆ. ಈ ನಡುವೆ ಮದ್ದೂರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ದೊಡ್ಡ ಗಲಾಟೆ, ಇದರಲ್ಲಿ ಸರ್ಕಾರದ ಪಾತ್ರ ಎಷ್ಟಿತ್ತು, ಸರ್ಕಾರದ ವೈಫಲ್ಯತೆ ಎಷ್ಟಿತ್ತು, ಅದನ್ನು BJP ಮತ್ತು JDS ಪಕ್ಷಗಳು ಯಾವ ರೀತಿಯಾಗಿ ಬಳಸ್ಕೊಂಡವು, ಇದರ ಜೊತೆಗೆ ರಾಜ್ಯ BJPಯಲ್ಲಿ ಶೀತಲ ಸಮರ ಅಶೋಕ್ ಹಾಗೂ ವಿಜೇಂದ್ರ ಅವರ ನಡುವೆ ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಅಮಿತ್ ಶಾ ಅವರು ಕರೆದು ಪಾಠವನ್ನು ಕೂಡ ಮಾಡಿದ್ದಾರೆ. ಪ್ರಾದೇಶಿಕ ಪಕ್ಷವಾದಂತಹ ಜಾತ್ಯತೀತ ಜನತಾ ದಳದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ದಿನದಿಂದ ದಿನಕ್ಕೆ ಫುಲ್ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಅದರಲ್ಲೂ ಮದ್ದೂರು ಮತ್ತು ಹಾಸನ ಪ್ರಕರಣದಲ್ಲಿ ಭಾಳಷ್ಟು ಆ್ಯಕ್ಟಿವ್ ಆಗಿದ್ದರು. ನಿಖಿಲ್ ಕುಮಾರಸ್ವಾಮಿ ಅವರ ಈ ಆ್ಯಕ್ಟಿವ್ನೆಸ್ಗೆ ಅಧಿಕೃತ ವಿರೋಧ ಪಕ್ಷವಾದಂತಹ BJPಯ ನಾಯಕರುಗಳೇ ತಂಡ ಹೊಡೆದಿದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಏಕಾಂಗಿಯಾಗಿ JDS ಪರವಾಗಿ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ರಾಷ್ಟ್ರೀಯ ಪಕ್ಷದ ಬಿಜೆಪಿ ನಾಯಕರಿಗೆ ಇದು ಮುಜುಗರವನ್ನುಂಟು ಮಾಡುತ್ತಿದೆ. ನಿಖಿಲ್ ಕುಮಾರಸ್ವಾಮಿ ನುಗ್ಗುತ್ತಿರುವ ವೇಗ ಹಾಗೂ ಅವರೊಂದಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಟ್ಟಾಗಿ ನಿಂತ ರೀತಿ ನಿಜಕ್ಕೂ ಬಿಜೆಪಿಗೆ ಮಾದರಿಯಾಗಬೇಕು ಅನ್ನುವಂತಿದೆ. ಇಷ್ಟೆಲ್ಲ ಆದ ಬಳಿಕ ಅಮಿತ್ ಶಾ ಅವರ ಭೇಟಿಗೆ ಮೊನ್ನೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಸೇರಿದಂತೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ರಾಜ್ಯ BJP ನಿಯೋಗ ಹೋಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯ BJPಯಲ್ಲಿರುವಂತಹ ಶೀತಲ ಸಮರದ ಬಗ್ಗೆ, ಬನ ಪಾಲಿಟಿಕ್ಸ್ ಬಗ್ಗೆ ಕೆಂಡ ಕಾರಿದ್ದಾರೆ ಅಮಿತ್ ಶಾ. ನೀವು ನಿಮ್ಮ ನಡೆಗಳನ್ನು ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ಆರ್ ಅಶೋಕ್ ಹಾಗೂ ವಿಜೇಂದ್ರ ಅವರು ಆಡಳಿತ ಪಕ್ಷದ ವಿರುದ್ಧ ಹೋರಾಡಿ ನಿಮ್ಮ ನಡುವೆ ಜಗಳಗಳನ್ನು ಮಾಡಿಕೊಳ್ಬೇಡಿ, ನಿಮ್ಮ ನಡುವೆ ರಾಜಕೀಯ ಬೇಡ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪ್ರತಿದಿನದ ಮಾಹಿತಿಯು ಕೂಡ ದೆಹಲಿಗೆ ಮುಟ್ಟುತ್ತೆ. ಯಾವ ನಾಯಕ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಯಾವ ನಾಯಕ ಯಾರ ವಿರುದ್ಧ ಹೇಳಿಕೆ ಕೊಟ್ಟರು, ಯಾರ ವಿರುದ್ಧ ಸಾಫ್ಟಾಗಿ ಮಾತಾಡಿದ್ರು ಅನ್ನುವಂತಹ ಪ್ರತಿ ಮಾಹಿತಿಯು ಕೂಡ ನಮಗೆ ಸಿಗ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಪೊಲಿಟಿಕ್ಸನ್ನು ನಾವು ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಆರ್ ಅಶೋಕ್ ಹಾಗೂ ವಿಜೇಂದ್ರ ಅವರಿಗೆ ಅಮಿತ್ ಶಾ ಅವರು ಕೊಟ್ಟು ಕಳಿಸಿದ್ದಾರೆ. ಇದು ಸದ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಬಣ ಬಡಿದಾಟ. ಈ ಬಣ ಬಡಿದಾಟದಿಂದಲೇ ಯಾವುದೇ ಹೋರಾಟಗಳು ಸಂಘಟಿತವಾಗಿ ನಡೆಯುತ್ತಿಲ್ಲ. ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತಿಲ್ಲ. ಯಾವ ಹೋರಾಟಕ್ಕೂ ಕೂಡ ಒಂದು ಪೂರ್ವ ಸಿದ್ಧತೆ, ರೂಪುರೇಷೆಗಳು ಅನ್ನೋದೇ ಇಲ್ಲ. ಈ ಹಿಂದೆ ಯಡಿಯೂರಪ್ಪನವರು ರಾಜಕಾರಣದಲ್ಲಿ ಆಕ್ಟಿವ್ ಇದ್ದ ವೇಳೆ, ಅವರು ವಿಪಕ್ಷ ನಾಯಕರಾಗಿದ್ದ ವೇಳೆಯೂ ಕೂಡ ಹಲವು ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಮತ್ತು ಹೋರಾಟಕ್ಕೆ ಹೇಗೆ ನಡೆಯಬೇಕು ಅನ್ನೋ ಅರಿವು ಯಡಿಯೂರಪ್ಪನವರಿಗೆ ಇತ್ತು. ಹೀಗಾಗಿಯೇ ವಿಪಕ್ಷ ನಾಯಕ ಸ್ಥಾನಕ್ಕೆ ಅವರೊಂದು ಮಾದರಿಯಾಗಿ ನಿಂತಿದ್ರು.
ಆದರೆ ಈಗ ಬಿಜೆಪಿಯಲ್ಲಿ ಆ ಮಟ್ಟದ ತಾಕತ್ತು ತೋರಿಸುವ ಒಬ್ಬನೇ ಒಬ್ಬ ನಾಯಕನು ಕೂಡ ಕಾಣುತ್ತಿಲ್ಲ. ಬಿಜೆಪಿಯ ಪ್ರತಿಯೊಂದು ತಂತ್ರಕ್ಕೆ ಡಿಕೆ ಸಿದ್ದು ಪ್ರತಿತಂತ್ರ. ವಿಪಕ್ಷವನ್ನು ಸಮರ್ಥವಾಗಿ ಎದುರಿಸುತ್ತಿರುವ ನಾಯಕರು. ಇನ್ನು ಬಿಜೆಪಿಗೆ ಇನ್ನೂ ದೊಡ್ಡ ಮಟ್ಟದ ಹಿನ್ನಡೆಯಾಗ್ತಿರುವುದು. ಇವರ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ರಣವ್ಯೂಹ ಹೆಣೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲವನ್ನೂ ಬಿಜೆಪಿಯ ತಲೆಗೆ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಪದೇ ಪದೇ ಹೇಳಿ ಅದು ನಿಜ ಎನ್ನುವ ರೀತಿಯಲ್ಲಿ ಪ್ರತಿಪಾದನೆ ಮಾಡುತ್ತಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿಯಿಂದಲೂ ಕೂಡ ಏನು ಬರದಿರುವುದು ಅವರಿಗೆ ವರವಾಗಿದೆ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ 8 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಿರುವುದು. ರಾಜ್ಯದಲ್ಲಿ ಸದ್ಯ ಹೆಚ್ಚು ಕಡಿಮೆ 8 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ದಟ್ಟವಾಗಿ ಕಾಣುತ್ತಿದೆ. ಬಿಪಿಎಲ್ ಕಾರ್ಡ್ ರದ್ದಾದಲ್ಲಿ ಅನರ್ಹವೆಂದು ಘೋಷಿಸಿದ್ದಲ್ಲಿ ಆ ಕುಟುಂಬಕ್ಕೆ ಕೇವಲ ಅನ್ನಭಾಗ್ಯ ಮಾತ್ರವಲ್ಲ, ಶಕ್ತಿ ಯೋಜನೆ ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆ ಎರಡಕ್ಕೂ ಕಂಟಕವಾಗಲಿದೆ. ಇದನ್ನು ಬಿಜೆಪಿ ವಿರೋಧಿಸಲು ಹೋದಾಗ ಬಿಪಿಎಲ್ ಕಾರ್ಡ್ ಹೊಂದುವವರ ಆದಾಯದ ಮಿತಿ ವಾರ್ಷಿಕವಾಗಿ 1,20,000 ಇರಬೇಕು ಎಂದು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಅದರ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಹೇಳಿ ಬಿಜೆಪಿಗರ ಬಾಯಿ ಮುಚ್ಚಿಸಿದ್ದಾರೆ. ಹೀಗೆ ಪ್ರತಿಯೊಂದು ಹೋರಾಟದಲ್ಲಿಯೂ ಬಿಜೆಪಿ ತಂತ್ರಕ್ಕೆ ಸಿದ್ದು ಹಾಗೂ ಡಿಕೆಶಿ ಪ್ರತಿತಂತ್ರ ಹೆಣೆದು ಅವರನ್ನ ಕಟ್ಟಿಹಾಕುತ್ತಿದ್ದಾರೆ. ಒಂದು ಬಲಿಷ್ಠ ವಿಪಕ್ಷ ಇಲ್ಲದೆ ಹೋದಲ್ಲಿ ಒಂದು ಸರ್ಕಾರ ಆಡಿದ್ದೇ ಆಟವಾಗುತ್ತೆ ಅನ್ನೋ ಮಾತಿದೆ. ಬಿಜೆಪಿ ತೀರಾ ದುರ್ಬಲ ವಿಪಕ್ಷವಾಗಿ ಕಾಣಿಸಿಕೊಳ್ಳುತ್ತಿಲ್ಲವಾದರೂ ಒಂದು ವಿರೋಧ ಪಕ್ಷ ಅಖಾಡಕ್ಕೆ ಇಳಿದ್ರೆ ಬೀರೋ ಪರಿಣಾಮ ಜನರಿಗೆ ಮುಟ್ಟುವಂತಿರಬೇಕು. ಆ ಛಾತಿ ವಿಪಕ್ಷ ಸ್ಥಾನದಲ್ಲಿರುವ ಬಿಜೆಪಿಯಲ್ಲಿ ಕಾಣ್ತಾ ಇಲ್ಲ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.